ಒಂದು ಕಾಲದಲ್ಲಿ ಮಹಾರಾಜ ಶ್ರೀವರ್ಧನನು ತನ್ನ ಸಾಮ್ರಾಜ್ಯವನ್ನು ನ್ಯಾಯ, ಶಕ್ತಿ ಮತ್ತು ಜ್ಞಾನದಿಂದ ಆಳುತ್ತಿದ್ದನು. ಪ್ರಜೆಗಳು ಆತನನ್ನು ಬಹಳ ಪ್ರೀತಿಸುತ್ತಿದ್ದರು. ಆದರೆ ಮಹಾರಾಜನಿಗೆ ಒಂದು ಶಂಕೆಯಾಗತೊಡಗಿತು, ನನ್ನ ರಾಜ್ಯದಲ್ಲಿ ಸತ್ಯವಾಗಿಯೂ ಬುದ್ಧಿವಂತನಾರು? ಮಹಾರಾಜನು ದಿನ ನಿಶ್ಚಯಿಸಿ ಸುದೂರ ಗ್ರಾಮಕ್ಕೆ ಹೋಗಿ ಬಹಳ ಸರಳ ವೇಷ ಧರಿಸಿ ಹೋದನು. ಒಂದು ಬಡ ಮನೆಯ ಮುಂದೆ ನಿಂತು ಅತ್ತ ಮನೆಮಾಲೀಕನನ್ನು ಕೇಳಿದನು, ಸ್ವಾಮಿ, ನಾನು ದಾರಿ ತಪ್ಪಿದ್ದೇನೆ. ನಾನೇನು ಮಾಡುವುದು? ಆ ಮನೆತನದ ಹಿರಿಯ ವ್ಯಕ್ತಿ ನಗುತ್ತಾ ಉತ್ತರಿಸಿದನು, ದಾರಿ ತಪ್ಪಿದವನು ಮೊದಲು ನಿಂತು ಯೋಚಿಸಬೇಕು, ಓಡೋದು ಬೇಡ. ಶಾಂತಿಯಿಂದ ಯೋಚಿಸು, ದಾರಿ ನಿನ್ನ ಮುಂದೆ ತೆರೆದಿತು. ಮಹಾರಾಜನು ಅದರಿಂದ ತುಂಬಾ ಸಂತೋಷಪಟ್ಟ ತಕ್ಷಣವೇ ತನ್ನ ವಾಸ್ತವಿಕ ಗುರುತನ್ನು ತಿಳಿಸದೆ ಹೋದನು. ಆದರೆ ಅದೇ ರಾತ್ರಿ ಅರಮನೆಗೆ ಹಿಂತಿರುಗಿ ತಮ್ಮ ಸಭೆಯಲ್ಲಿ ಈ ಮಾತು ಹೇಳಿದನು, ನಾನು ನೋಡಿದ್ದೀರಿ, ಬುದ್ಧಿಮಾನದ ಅರ್ಥಪಟ್ಟಣದ ಮಠಗಳಲ್ಲಿ ಇಲ್ಲ, ರಾಜಕೀಯ ಸಭೆಯಲ್ಲಿ ಅಲ್ಲ, ಸತ್ಯಜ್ಞಾನ ಸಾಮಾನ್ಯ ಪ್ರಜೆಗಳ ಹೃದಯದಲ್ಲಿದೆ. ಆದಿನಂದೇ ಮಹಾರಾಜನು ಆ ಬಡ ವ್ಯಕ್ತಿಗೆ ಸನ್ಮಾನ ಮಾಡಿಸಿ ಅವನನ್ನು ಅರಮನೆಯ ಸಲಹೆಗಾರನನ್ನಾಗಿ ನೇಮಿಸಿದನು. ಪಾಠ: ಜ್ಞಾನ ಶ್ರೇಣಿಯಿಂದಲೂ ಸ್ಥಾನದಿಂದಲೂ ಅಲ್ಲ, ಸರಳತೆಯಲ್ಲಿಯೇ ಮಹಾಬುದ್ಧಿಮಾನತೆ ಅಡಗಿರುತ್ತದೆ.